ನವೆಂಬರ್ 1922 ಈಜಿಪ್ಟ್ ಅಲ್ಲಿ ಒಂದು ವ್ಯಾಲಿ ಇದೆ, ದ ವ್ಯಾಲಿ ಆಫ್ ದ ಕಿಂಗ್. ಬ್ರಿಟಿಷ್ ಆರ್ಕಿಯಾಲಜಿಸ್ಟ್ ಹಾರ್ವರ್ಡ್ ಕಾರ್ಟರ್ ಮತ್ತೆ ಅವ್ರ ಜೊತೆಯಲ್ಲಿದ್ದಂತಹ ಕೆಲಸಗಾರರು ಮಣ್ಣು ಮತ್ತೆ ಕಲ್ಗಳನ್ನ ಡಿಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಫ್ಯಾರೋಗಾಗಿ ಹುಡುಕ್ತಾ ಇರ್ತಾರೆ. ಆ ಫ್ಯಾರೋ ಹಿಸ್ಟ್ರಿಯಲ್ಲಿ ಮರ್ತೋಗ್ಬಿಟ್ಟಿದ್ದ. ಅವನೇನೆ ಟೂಟನ್ ಕಾಮನ್. ಇಲ್ಲಿ ಕಾರ್ಟರ್ ಬಂದು ಯಾವ ತರ ಇಲಿಟ್ ಆರ್ಕಿಯಾಲಜಿಸ್ಟ್ ಆಗಿದ್ದಿಲ್ಲ, ಅವರಪ್ಪ ಆನಿಮಲ್ ಪೇಂಟರ್ ಆಗಿದ್ರು. ಅವರು ಅರಿಸ್ಟೋಕ್ರಾಟ್ಸ್ ಗೆ ಕೆಲಸ ಮಾಡ್ತಾ ಇದ್ದು. ಅರಿಸ್ಟೋಕ್ರಾಟ್ಸ್ ಅಂದ್ರೆ ದ ಪೀಪಲ್ ಹೂ ಆರ್ ಹೈ ಇನ್ ಕ್ಲಾಸ್. ಕಾರ್ಟರ್ಗೆ ಅವ್ರ ಚೈಲ್ಡ್ಹುಡ್ ಇಂದ ಅವ್ರ ಹೆಲ್ತ್ ಅಷ್ಟು ಚೆನ್ನಾಗಿದ್ದಿಲ್ಲ. ಹಿ ವಾಸ್ ಸಫರಿಂಗ್ ಅಲಾಟ್. ಅವರಪ್ಪ ಸತ್ತೋಗಿದಾದ್ಮೇಲೆ ಅವ್ರಿಗೆ ಒಂದು ಬ್ರಷ್ ಸಿಗುತ್ತೆ. ಇಲ್ಲಿ ಒಬ್ಬ ಇಂಗ್ಲೆಂಡ್ ಅರಿಸ್ಟೋಕ್ರಾಟ್ ಲಾರ್ಡ್ ಕಾರ್ವಿನರ್ ಈ 17 ವರ್ಷದ ಕಾರ್ಟರ್ಗೆ ನೀನ್ ಈಜಿಪ್ಟ್ ಹೋಗ್ಬಿಟ್ಟು ಖಜಾನೆ ಹುಡ್ಕೋ, ನಾನ್ ನಿನ್ಗೆ ಸ್ಪಾನ್ಸರ್ ಮಾಡ್ತೀನಿ ಅಂತಾರೆ. ಬೈ ಸೀಯಿಂಗ್ ಇಸ್ ವಾಟರ್ ಕಲರ್ಸ್. ಕಾರ್ನವರ್ 50,000 ಪೌಂಡ್ಸ್ ನ 15 ಇಯರ್ಸ್ ಅಲ್ಲಿ ಸ್ಪೆಂಡ್ ಮಾಡಿದ್ರು. ಇವತ್ತು ಅದ್ರ ವ್ಯಾಲ್ಯೂ ಬಂದು 50 ಇಂದ 60 ಕೋಟಿ. ಅವರು 50,000 ಪೌಂಡ್ಸ್ ನ ಸ್ಪೆಂಡ್ ಮಾಡ್ತಾರೆ, ಆದ್ರೂ ಅವ್ರ ಕೈಯಲ್ಲಿ ಏನು ಸಿಗೋದಿಲ್ಲ. ಅಂಡ್ ಅವರು ಕಾರ್ಟರ್ಗೆ ಹೇಳ್ತಾರೆ, ದಿಸ್ ಇಸ್ ದ ಲಾಸ್ಟ್ ಸೀಸನ್. ಇಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ನಾನು ಇನ್ಮೇಲೆ ನಿನ್ಗೆ ಸ್ಪಾನ್ಸರ್ ಮಾಡೋದಿಲ್ಲ. 4th ನವೆಂಬರ್ 1922 ಕಾರ್ಟರ್ ಎಕ್ಸಿಬಿಷನ್ ಸೈಟ್ ಗೆ ಬರ್ತಾರೆ. ಆ ಸೈಟ್ ಅಲ್ಲಿ ಒಂದು ಸ್ಟೇಜ್ ಸೈಲೆನ್ಸ್ ಇತ್ತು. ಒಬ್ಬ ಕೆಲಸ ಮಾಡೋನು ಕಾರ್ಟರ್ಗೆ ಬಂದು ಹೇಳ್ತಾನೆ, ನಮ್ಗೆ ಒಂದು ಸ್ಟೇರ್ ಕೇಸ್ ಸಿಕ್ಕಿದೆ. ಆ ಸ್ಟೇರ್ ಕೇಸ್ ಅಲ್ಲಿ ಒಂದು ಸ್ಟೆಪ್ ಬಂದು ಕಾಣಿಸ್ತಾ ಇಲ್ಲ. ಸರಿ ಅಂತ ಹೇಳಿ ಕಾರ್ಟರ್ ಅಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಆ ಸ್ಟೆಪ್ ನ ಡಿಗ್ ಮಾಡಿಸ್ತಾರೆ. 5th ನವೆಂಬರ್ ಅಷ್ಟೊತ್ತಿಗೆ ಅದನ್ನೆಲ್ಲ ಫುಲ್ ಡಿಗ್ ಮಾಡ್ತಾರೆ. ಅವ್ರಿಗೆ ಒಂದು ಸ್ಟೇರ್ ಕೇಸ್ ಸಿಗುತ್ತೆ. ದ ಸ್ಟೇರ್ ಕೇಸ್ ವಿಚ್ ವಾಸ್ ಗೋಯಿಂಗ್ ಇನ್ ಸೈಡ್. ಆ ಸ್ಟೇರ್ ಕೇಸ್ 10 ಅಡಿ ಉದ್ದ, 6 ಅಡಿ ಅಗಲ ಇತ್ತು. ಅಂಡ್ ಅವರು 12th ಸ್ಟೆಪ್ ರೀಚ್ ಆಗ್ತಾ ಇದ್ದಂತೆ ಒಂದು ಡೋರ್ ಕಾಣಿಸುತ್ತೆ. ಆ ಡೋರ್ ಸೀಲ್ ಆಗ್ಬಿಟ್ಟಿತ್ತು. ಆ ಸೀಲ್ ಬಂದು ಪರಲೋಕದ ದೇವರದಾಗಿತ್ತು. ಇಲ್ಲಿಗೆ ಅವ್ರಿಗೆ ಅರ್ಥ ಆಗುತ್ತೆ, ಇದು ರಾಯಲ್ ಟು ವ್ಯಾಲಿ ಆಫ್ ಕಿಂಗ್. ಈ ಜಾಗದಲ್ಲಿ 60 ಸಮಾಧಿಗಳಿತ್ತು. ಅದನ್ನೆಲ್ಲ ಲೂಟಿ ಮಾಡ್ಬಿಟ್ಟಿದ್ರು. ಅವ್ರು ಇನ್ನ ಡಿಗ್ ಮಾಡ್ತಾ ಹೊಳ ಹೋಗ್ತಾ ಇದ್ದಂತೆ 16 ಸ್ಟೆಪ್ ಅಷ್ಟೊತ್ತಿಗೆ ಆ ಡೋರ್ ಮೇಲೆ ಇದ್ದ ಹೆಸರು ಕಾಣಿಸುತ್ತೆ, ಟೂಟನ್ ಖಾಮನ್. ಇಲ್ಲಿಗೆ ಕಾರ್ಟರ್ ಕನ್ವಿನ್ಸ್ ಆಗ್ಬಿಡ್ತಾರೆ, ನಾನು ಸಾಕಷ್ಟು ವರ್ಷಗಳಿಂದ ಹುಡುಕ್ತಾ ಇದ್ದಂತಹ ಸಮಾಧಿ ನನ್ಗೆ ಸಿಕ್ಕಿದೆ. ಇದು ನನ್ನ ಲೈಫ್ ಒನ್ ಆಫ್ ದ ಅಮೇಸಿಂಗ್ ಡೇ ಅಂತ ಅನ್ಕೊಂತಾರೆ.